ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇವತ್ತು ಆಟೋ ಚಾಲಕರ ಶಕ್ತಿ ಪ್ರದರ್ಶನ ನಡೆಯಿತು. ನೂರಾರು ಆಟೋಗಳ ನೇತೃತ್ವದಲ್ಲಿ ಆರ್‌ಟಿಒ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಆಟೋ ಚಾಲಕರ ಆಕ್ರೋಶಕ್ಕೆ ಮುಖ್ಯ ಕಾರಣ ಅಂದರೆ ಓಲಾ, ಉಬರ್ ಮತ್ತು ಈಗೇನು ಕ್ಯಾಬ್ ಟ್ಯಾಕ್ಸಿ ಅಂತ ಹೇಳ್ತೀವಿ ಮತ್ತು ಬೈಕ್ ಟ್ಯಾಕ್ಸಿ, ಈಗೇನು ಆನ್ಲೈನ್ ಆ್ಯಪ್ಗಳಂತ ಚಲಾವಣೆಯಲ್ಲಿದ್ದಾವೆ ಅವನ್ನು ರದ್ದು ಮಾಡಬೇಕು ಅನ್ನೋ ಒಂದು ಆಗ್ರಹ ಇವ್ರದ್ದಾಗಿದೆ. ಬೆಂಗಳೂರು ಹೊರತುಪಡಿಸಿ ಬೇರೆ ಯಾವುದೇ ನಗರಗಳಲ್ಲೂ ಸಹ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬಾರ್ದು ಅನ್ನೋ ಒಂದು ಆಗ್ರಹ ಆಟೋ ಚಾಲಕರದ್ದಾಗಿದೆ. ಹೀಗಾಗಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ನೇತೃತ್ವದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ರ್ಯಾಲಿ ನಡೆಯಿತು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಗಬ್ಬೂರು ಕ್ರಾಸ್ನಲ್ಲಿರುವಂತಹ ಆರ್‌ಟಿಒ ಕಚೇರಿವರೆಗೂ ಸಹ ಒಂದು ನೂರಾರು ಆಟೋಗಳ ನೇತೃತ್ವದಲ್ಲಿ ರ್ಯಾಲಿ ಮಾಡಲಾಯಿತು. ಸಂಘದ ಅಧ್ಯಕ್ಷರಾದಂಥ ಶೇಖರಯ್ಯ ಮಠಪತಿ ನೇತೃತ್ವದಲ್ಲಿ ಆರ್‌ಟಿಒ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಇಲ್ಲಿ ಮುಖ್ಯವಾದ ಬೇಡಿಕೆ ಅಂದರೆ ಏನು ಶಕ್ತಿ ಯೋಜನೆಯಿಂದಾಗಿ ಸಾಕಷ್ಟು ಆಟೋಗಳ ಒಂದು ಮೇಲೆ ಹೊಡೆತ ಬಿದ್ದಿದೆ. ಅಂದರೆ ಈಗೇನು ಮಹಿಳೆಯರೆಲ್ಲ ಉಚಿತವಾಗಿಯೇ ಸಾರಿಗೆ ಬಸ್ಸುಗಳಲ್ಲಿ ಅಡ್ಡಾಡ್ತಾ ಇರೋದ್ರಿಂದಾಗಿ ಆಟೋನಲ್ಲಿ ಹತ್ತುವವರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಆಟೋ ಒಂದು ಕುಟುಂಬಸ್ಥರು ಜೀವನ ನಿರ್ವಹಣೆ ಮಾಡೋದೇ ಚಾಲಕರು ಮತ್ತು ಮಾಲಕರು ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ನಗರಗಳಲ್ಲೂ ಸಹ ಏನಂದರೆ ಓಲಾ, ಉಬರ್ ಮತ್ತು ಇತರೆ ಟ್ಯಾಕ್ಸಿಗಳ ಒಂದು ಆನ್ಲೈನ್ ಆ್ಯಪ್ಗಳನ್ನ ಒಂದು ಚಾಲ್ತಿಯಲ್ಲಿ ಇಡೋ ಮೂಲಕ ಮತ್ತೆ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಇದರಿಂದಾಗಿ ಆಟೋ ಚಾಲಕರಿಗೆ ಮತ್ತು ಮಾಲಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಅವ್ರದ್ದಾಗಿದೆ. ಹೀಗಾಗಿ ಸಾರಿಗೆ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಜೊತೆಗೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಯಿತು. ಸುಮಾರು ಉತ್ತರ ಕರ್ನಾಟಕದಲ್ಲಿನೇ 23,000ಕ್ಕೂ ಹೆಚ್ಚು ಆಟೋಗಳಿದ್ದಾವೆ. ಹುಬ್ಬಳ್ಳಿ, ಧಾರವಾಡ ಸೇರಿ ಒಟ್ಟು ಉತ್ತರ ಕರ್ನಾಟಕ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಆದರೆ ಎಲ್ಲೂ ಸಹ ಸಣ್ಣ ಪುಟ್ಟ ನಗರಗಳಿಗೂ ಸಹ ಇದೇನು ಆನ್ಲೈನ್ ಕ್ಯಾಬ್ ವ್ಯವಸ್ಥೆ ಜಾರಿಗೆ, ಟ್ಯಾಕ್ಸಿ ವ್ಯವಸ್ಥೆ ಜಾರಿಗೆ ಬರ್ತಾ ಇರೋದ್ರಿಂದಾಗಿ ಆಟೋ ಚಾಲಕರು ಈಗ ಬರ್ತಾ ಇರೋಂಥ ಆದಾಯಕ್ಕೂ ಸಹ ಖೋತ ಬೀಳ್ತಾ ಇದೆ. ಈಗೇನು ಭಾಳಷ್ಟು ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ನಗರಗಳಲ್ಲಿ, ಪ್ರಮುಖ ನಗರಗಳಲ್ಲಿ ಈ ರೀತಿಯ ವ್ಯವಸ್ಥೆ ಜಾರಿಯಿಂದಾಗಿ ಆಟೋ ಹತ್ತೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಲಾ, ಉಬರ್ ಮತ್ತು ಬೇರೆ ಬೇರೆ ಬೈಕ್ ಟ್ಯಾಕ್ಸಿಗಳು ಸಹ ಈಗೇನು ಆನ್ಲೈನ್ನಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಹೋಗುವಂಥ ವ್ಯವಸ್ಥೆ ಜಾರಿಗೆ ಬರ್ತಾ ಇರೋದ್ರಿಂದಾಗಿ ನಾವು ಹೆಂಗೆ ಜೀವನ ನಿರ್ವಹಣೆ ಮಾಡೋದು, ಮತ್ತು ಇಷ್ಟೆಲ್ಲ ಆಟೋಗಳಿದ್ದಾವೆ, ಇಷ್ಟೆಲ್ಲ ಚಾಲಕರಿದ್ದಾರೆ, ಮತ್ತು ಅವರ ಜೀವನ ನಿರ್ವಹಣೆ ಮತ್ತು ಆಟೋಗಳ ಒಂದು ಮೇಂಟೆನೆನ್ಸ್ ಹೇಗೆ ಅನ್ನೋ ಒಂದು ಪ್ರಶ್ನೆ ಅವ್ರದ್ದಾಗಿದೆ. ಮತ್ತು 5 ಕಿಲೋಮೀಟ್ರ್ ಅಂದರೆ ಯಾವ ನಗರದಲ್ಲಿ 5 ಕಿಲೋಮೀಟ್ರ್ ರೇಡಿಯಸ್ ವ್ಯಾಪ್ತಿ ಇದೆ ಅದಕ್ಕಿಂತ ಕಡಿಮೆ ಇರುವಂತಹ ಕಡೆ ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಸ್ಥೆ ಜಾರಿಗೆ ತರಬಾರ್ದು. ಮತ್ತು ಸರ್ಕಾರ ಈಗ ಅದನ್ನು ವ್ಯವಸ್ಥೆ ಜಾರಿಗೆ ತಂದಿಲ್ಲ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ಈ ರೀತಿಯ ಒಂದು ಕ್ಯಾಬ್ ವ್ಯವಸ್ಥೆ, ಟ್ಯಾಕ್ಸಿ ವ್ಯವಸ್ಥೆ ಚಾಲ್ತಿಯಲ್ಲಿರೋದ್ರಿಂದಾಗಿ ಜನ ಅದಕ್ಕೆ ಆ ಒಂದು ವ್ಯವಸ್ಥೆಗೆ ಹೊಂದ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸರ್ಕಾರ ಒಂದು ರೀತಿಯಲ್ಲಿ ದ್ವಂದ್ವ ನಿಲುವನ್ನು ಅನುಸರಿಸ್ತಾ ಇದೆ. ಕಟ್ಟುನಿಟ್ಟಾಗಿ ಏನು ನಡೀತಾ ಇದೆ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಹೇಳಬೇಕು. ಇಲ್ಲ ಅಂದರೆ ನಾವು ಹೋರಾಟನ ಮಾಡಬೇಕಾಗುತ್ತೆ, ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ. ಮತ್ತು ಒಂದು ಟೈಮ್ ಬಾಂಡ್, ಒಂದು 10 ದಿನಗಳೊಳಗಾಗಿಯೇ ಏನು ಮಾಡ್ತಾ ಇದೆ ಸರ್ಕಾರದ ನಡೆ ಈ ವಿಚಾರದಲ್ಲಿ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಇಲ್ಲ ಅಂದರೆ ನಾವು ಬೆಂಗಳೂರು ಚಲೋ ಹೋರಾಟನ ಹಮ್ಮಿಕೊಳ್ತೀವಿ ಅನ್ನೋ ಒಂದು ಮಾತನ್ನು ಸಹ ಈ ಒಂದು ಹೋರಾಟಗಾರರು ಹೇಳಿದ್ದಾರೆ. ಮತ್ತು ಉತ್ತರ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಹೋರಾಟನ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಿಂದಲೂ ಸಹ ಶಕ್ತಿ ಯೋಜನೆ ಸಂದರ್ಭದಲ್ಲೂ ಸಹ ಆಟೋ ಚಾಲಕರು ಹೋರಾಟಗಳು ಮಾಡಿದರು. ನಮಗೆ ಈ ಶಕ್ತಿ ಯೋಜನೆ ರದ್ದುಗೊಳಿಸಬೇಕು, ಇಲ್ಲಾಂದರೆ ಆಟೋಗಳಿಗೇನಾದರೂ ಒಂದಿಷ್ಟು ಸಹಾಯಧನ, ಆಟೋ ಚಾಲಕರಿಗೆ ಸಹಾಯಧನ ಕೊಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕನ್ನೋ ಒಂದು ಆಗ್ರಹ ಮಾಡಿದರು. ಆದರೆ ಸರ್ಕಾರ ಅದಕ್ಕೆ ಯಾವುದಕ್ಕೂ ಸಹ ಸೊಪ್ಪು ಹಾಕಲಿಲ್ಲ. ಅದಾದ ನಂತರ ಅದು ಹೇಗೋ ಒಂದು ನಿರ್ವಹಣೆ ಮಾಡ್ಕೊಂಡು ಹೊಂಟಂಥ ಸಂದರ್ಭದಲ್ಲಿ ಈಗ ಹೊಸ ಸಿಸ್ಟಮ್ ಓಲಾ, ಉಬರ್ ಇತ್ಯಾದಿ ಕ್ಯಾಬ್ಗಳು ವ್ಯವಸ್ಥೆ ಬಂದಿದೆ, ಆನ್ಲೈನ್ ಆ್ಯಪ್ಗಳು ಬಂದಿದ್ದಾವೆ. ಆ ಒಂದು ಆನ್ಲೈನ್ ಆ್ಯಪ್ ನಿಂದಾಗಿ ಜನನೇ ತಾವೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಟ್ಯಾಕ್ಸಿಗಳನ್ನ ಅಥವಾ ಆಟೋಗಳನ್ನ ಅಥವಾ ಬೈಕ್ಗಳನ್ನ ಬುಕ್ ಮಾಡಿಕೊಂಡು ತಾವೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಈ ರೀತಿಯ ವ್ಯವಸ್ಥೆ ಜಾರಿಯಿಂದಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೂಡಲೇ ಈ ವ್ಯವಸ್ಥೆನ ಹುಬ್ಬಳ್ಳಿ ನಗರ ಸೇರಿ ಬೆಂಗಳೂರು ಹೊರತುಪಡಿಸಿ ಬೇರೆ ನಗರಗಳಲ್ಲಿ ಈ ವ್ಯವಸ್ಥೆ ಜಾರಿ ಇದೆ, ಅದನ್ನು ಬಂದ್ ಮಾಡಬೇಕನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ. ಮತ್ತು ಏನಂತ ಹೇಳ್ಬೇಕು, ಈಗ ಅನುಮತಿ ಕೊಟ್ಟಿಲ್ಲ ಅಂತೇಳಿ ಸರ್ಕಾರನೇ ಹೇಳ್ತಿರ್ಬೇಕಾದ್ರೆ, ಒಂದು ವೇಳೆ ಅನುಮತಿ ಕೊಟ್ಟಿಲ್ಲ ಅನ್ನೋದಾದರೆ ಆ ರೀತಿಯ ಒಂದು ಆನ್ಲೈನ್ ಆ್ಯಪ್ ಮೂಲಕ ಟ್ಯಾಕ್ಸಿಗಳು ನಡೆಸ್ತಾ ಇದ್ದಾರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಅಂತಹ
ಟ್ಯಾಕ್ಸಿಗಳನ್ನ ಬೈಕ್ಗಳನ್ನು ಸೀಸ್ ಮಾಡಬೇಕನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ. ಹಾಗಾಗಿ ಈಗೇನು ಸರ್ಕಾರ ಏನು ಕ್ರಮ ತೆಗೆದುಕೊಳ್ತದೆ ಅದನ್ನು 10 ದಿನಗಳೊಳಗಾಗಿ ತಿಳಿಸ್ಬೇಕು. ಮತ್ತು ಜೊತೆಗೆ ಈ ಭಾಗದಲ್ಲಿ ಏನು ಸಣ್ಣ ಪುಟ್ಟ ಅಂದರೆ ಬೆಂಗಳೂರು ಹೊರತುಪಡಿಸಿದೆ ಅಂತೆ ಉಳಿದ ನಗರಗಳಲ್ಲಿ ಈ ರೀತಿಯ ವ್ಯವಸ್ಥೆ ಜಾರಿ ಮಾಡಲ್ಲ ಅನ್ನೋ ಒಂದು ಆದೇಶವನ್ನು, ಕಟ್ಟುನಿಟ್ಟಿನ ಆದೇಶವನ್ನು ಜಾರಿಗೊಳಿಸಬೇಕು. ಇಲ್ಲ ಅಂದರೆ ನಾವು ಬೆಂಗಳೂರು ಚಲೋ ಹೋರಾಟ ಮಾಡೋದ್ರ ಜೊತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವಂತಹ ಕೆಲಸ ಮಾಡ್ತೀವಿ ಮತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಒಂದೇನು ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡ್ತೀವಿ. ಹಾಗಾಗಿ ಸರ್ಕಾರ ಕೂಡಲೇ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಆಟೋ ಚಾಲಕರ ಮಾಲಕರ ಹಿತರಕ್ಷಣೆ ಕಾಪಾಡಬೇಕನ್ನೋ ಒಂದು ಆಗ್ರಹ ಅವರದಾಗಿದೆ. ಇಡೀ ಉತ್ತರ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಯಾತ್ರಿ, ಓಲಾ, ಊಬರ್ ಈ ಕಂಪನಿಯವರು ತಲೆ ಎತ್ತಿ ನಿಂತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರ ಕುಟುಂಬನ ಬೀದಿ ಪಾಲು ಮಾಡ್ಲಿಕ್ಕೆ ಬಂದಿದ್ದಾರೆ. ರಾಜ್ಯ ಸರ್ಕಾರ ಮಾನ್ಯ ರಾಮಲಿಂಗಪ್ಪ ಸಾಹೇಬ್ರು ಬೆಂಗಳೂರು ಸೀಮಿತವಾಗಿರಬೇಕು. ಇಡೀ ಉತ್ತರ ಕರ್ನಾಟಕದಾದ್ಯಂತ 7 ರಿಂದ 15 ಕಿಲೋಮೀಟರ್ ಒಳಗೆ ಯಾವುದೇ ರೀತಿ ಪರ್ಮಿಷನ್ ಕೊಡಬಾರ್ದು. ಆಟೋ ರಿಕ್ಷಾಗಳಿಗೆ ಮೀಟರ್ ಅಂತ ಘೋಷಣೆ ಮಾಡಿದಿರಿ. ತಾವೇನಾದ್ರೂ ಉತ್ತರ ಕರ್ನಾಟಕದಲ್ಲಿ ಯಾತ್ರಿ ಅವರಿರ್ಬೋದು, ಯಾಪ್ನವರಿರ್ಬೋದು, ಹಲವಾರು ಹೊರ ರಾಜ್ಯದಿಂದ ಬಂದಂತ ಕಂಪನಿಗಳಿಗೆ ಅನುಮತಿ ನೀಡಬಾರ್ದು. ತಾವೇನು ನೀಡಿದ್ರೆ ಕರೆ ಆದ್ರೆ ಇಡೀ ಉತ್ತರ ಕರ್ನಾಟಕದಾದಂತ 2,75,000 ರಿಕ್ಷಾ ಚಾಲಕರು ಬೆಂಗಳೂರಿಗೆ ಬಂದು ವಿಧಾನಸಭಾ ಮುಂದೆ ಧರಣಿ ಮಾಡ್ತೇವೆ. ಮಾನ್ಯ ರಾಮಲಿಂಗಪ್ಪ ಸಾಹೇಬ್ರು, ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರು, ಮುಖ್ಯಮಂತ್ರಿಗಳು ಇದನ್ನ ಬಹಳ ಗಂಭೀರತೆಯಿಂದ ತಗೋಬೇಕು. ಮಾನ್ಯ HK ಪಾಟೀಲ್ ಸಾಹೇಬ್ರು, ಕಾನೂನು ಸಚಿವರು ಇದನ್ನ ಬಹಳ ಗಂಭೀರತೆ ತಗೋಬೇಕು. ಇದು ಮುಖ್ಯಮಂತ್ರಿಯವರಿಗೆ ಮುಟ್ಟಬೇಕು ಅಂತ ನಾ ಕಳ್ಕಳಿ ವಿನಂತಿ ಮಾಡ್ತೇನೆ. ಇವತ್ತು ಆಲ್ಟೋ ಕಚೇರಿಯಲ್ಲಿ ಬಂದು ಸಾಂಕೇತಿಕವಾಗಿ ಮನವಿ ಕೊಡ್ತಾ ಇದ್ದೀವಿ. ಈ ಮನವಿಗೆ ಸ್ಪಂದನೆ ಕೊಟ್ಟು ನಾಳೆ ಇವತ್ತು ಆಲ್ಟೋ ಅಧಿಕಾರಿಗಳು ತೀರ್ಮಾನ ಮಾಡಬೇಕು. ಅವ್ರಿಗೆ ಪರ್ಮಿಷನ್ ಇದ್ರೆ ನಾವು ಘೋಷಣೆ ಮಾಡಬೇಕು ಮಾಧ್ಯಮದ ಮುಂದೆ. ಇಲ್ಲ ಅಂದ್ರೆ ನಾಳೆ ಆಲ್ಟೋ ಅಧಿಕಾರಿಗಳು ಅವ್ರ ಗಾಡಿಗಳು ಹಿಡಿಬೇಕು ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ. ಒಟ್ಟಾರೆ ಏನು ಈ ಒಂದು ಆಟೋ ಏನು ಸ್ಟ್ರೈಕ್ನಿಂದಾಗಿ ಏನು ನೂರಾರು ಆಟೋಗಳು ಏಕಕಾಲಕ್ಕೆ ಮೆರವಣಿಗೆ ರ್ಯಾಲಿ ಮಾಡಿದ್ರಿಂದಾಗಿ ಮತ್ತು RTO ಕಚೇರಿ ಎದುರು ಮುತ್ತಿಗೆ ಹಾಕಿದ್ರಿಂದಾಗಿ ಕೆಲಕಾಲ ಏನು ನ್ಯಾಷನಲ್ ಹೈವೇ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಸಹ ಕೆಲಕಾಲ ಸಂಚಾರಕ್ಕೆ ಅಸ್ತವ್ಯಸ್ತ ಆಯಿತು. ಇದನ್ನು ಹೊರತುಪಡಿಸಿದರೆ ಏನು ಅವರ ಒಂದು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಒಂದು RTO ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಮತ್ತು ಬೇಡಿಕೆ ಏನು ಕಾಲಮಿತಿಯಲ್ಲಿ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.